ನಮಸ್ತೆ. ಭಾರ್ಗವಿ LLB ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರವಿ ಇನ್ಸ್ಪೆಕ್ಟರ್ಗೆ ಬೆಲ್ಟನ್ನು ತೋರಿಸಿ, ಅದು ಯಾರು ನಮ್ಮ ಅಪ್ಪನಿಗೆ ಈ ಬೆಲ್ಟಲ್ಲಿ ಹೊಡೆದ್ರು ಅಂತ ನನಗೆ ಗೊತ್ತಾಗಬೇಕು, ಅವ್ರಿಗೆ ಇದೇ ಬೆಲ್ಟಲ್ಲಿ ಹೊಡೆದು ನಿಮ್ಮ ಸ್ಟೇಷನ್ವರೆಗೂ ಹೇಳ್ಕೊಂಡು ಬರ್ತೀನಿ ಸರ್ ಅಂತ ಹೇಳ್ತಿರುವಾಗಲೇ ಅವರಪ್ಪ ಆ ಬೆಲ್ಟನ್ನು ನೋಡಿ ಗಾಬರಿಯಾಗಿ, ಇಲ್ಲ ನಾನೇನು ಮಾಡಿಲ್ಲ, ನಾನು ಯಾವ ಲಂಚನೂ ತೊಗೊಂಡಿಲ್ಲ, ನಾನು ಉಗುಳುತ್ತೀನಿ, ನನ್ನ ನಾಯಿ ಬೌ ಬೌ ಅಂತ ಅನ್ನೋಕ್ಕೆ ಗಾಬರಿಯಾಗಿ ಶುರು ಮಾಡ್ತಾರೆ. ಅಷ್ಟರೊಳಗಡೆ ಭಾರ್ಗವಿ ಅಪ್ಪ ಏನಾಯಿತು ಅಂತ ಬರ್ತಾರೆ. ಆವಾಗ ಅವರಮ್ಮ ಬಂದು, ಏನೇ ಮಾಡ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ್ನ ಹಿಡ್ಕೊಂಡು, ಹೋಗು ನೀರು ತೊಗೊಂಡು ಬರೋಗು ಅಂತ ಭಾರ್ಗವಿನ ಕಳಿಸ್ಬಿಟ್ಟು, ರೀ ನಾವು ಮನೆಯವರೇ ಇರೋದು, ಸಮಾಧಾನ ಮಾಡ್ಕೊಳ್ಳಿ, ನಾವು ಮನೆಯವರೇ ಇರೋದು ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ತಾರೆ. ಅಷ್ಟರೊಳಗಡೆ ಭಾರ್ಗವಿ ಹೋಗಿ ನೀರನ್ನು ತಂದುಕೊಡ್ತಾಳೆ. ನೀರನ್ನು ಕುಡಿಸಿ, ಇಲ್ಲ ರೀ ನಾವು ಮನೆಯವರೇ ಇರೋದು, ಸಮಾಧಾನ ಮಾಡ್ಕೊಳ್ಳಿ, ಯಾರೂ ಇಲ್ಲ, ಬೇರೆ ಯಾರೂ ಬಂದಿಲ್ಲ ಇಲ್ಲಿ ಅಂತ ಸಮಾಧಾನ ಮಾಡ್ತಾರೆ. ಸಮಾಧಾನ ಆದಮೇಲೆ ಪೂರ್ಣಿ ಈ ಕಡೆ ನೋಡಿದಾಗ ಇನ್ಸ್ಪೆಕ್ಟರ್ ಅಲ್ಲೇ ನಿಂತಿರ್ತಾರೆ. ಅದಕ್ಕೆ ಭಾರ್ಗವಿ, ಅಮ್ಮ ಅದು ಇನ್ಸ್ಪೆಕ್ಟರ್ ಸಂಧ್ಯಾ ಕೇಸು ಅಂತ ಹೇಳಕ್ ಶುರು ಮಾಡ್ತಾಳೆ. ಆವಾಗ ಪೂರ್ಣಿ ಇನ್ಸ್ಪೆಕ್ಟರ್ ಹತ್ರ ಬಂದು, ನೀವೇನ ಸರ್ ಆ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋದು? ದಯವಿಟ್ಟು ಆ ಕೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಮನೆಗೆ ಬರೋಕ್ಕೆ ಹೋಗಬೇಡಿ ಸರ್. ನನ್ನ ಮಗಳು ನೀವು ಬಂದರೆ ಆ ಕೇಸ್ ಬಗ್ಗೆ ಮಾತಾಡ್ತಾನೆ ಇರ್ತಾಳೆ. ಅವಳು ಕೇಸ್ ಬಗ್ಗೆ ಮಾತಾಡಿದಷ್ಟು ನನ್ನ ಗಂಡನಿಗೆ ಡಿಸ್ಟರ್ಬ್ ಆಗುತ್ತೆ. ಇವಾಗ ನನ್ನ ಗಂಡನ ಜೀವಕ್ಕಿಂತ ನನಗೆ ಬೇರೆ ಯಾವುದು ಮುಖ್ಯ ಅಲ್ಲ ಸರ್. ದಯವಿಟ್ಟು ಇನ್ನು ಮುಂದೆ ಈ ಮನೆಗೆ ಬರೋಕ್ಕೆ ಹೋಗಬೇಡಿ, ದಯವಿಟ್ಟು ಇವಾಗಲೇ ನೀವು ಇಲ್ಲಿಂದ ಹೊರಟ್ಬಿಡಿ ಸರ್, ದಯವಿಟ್ಟು ಹೊರಡಿ ಸರ್ ಅಂತ ಅಂದ್ಬಿಟ್ಟು ಕೈ ಮುಗಿದು ಪೂರ್ಣಿ ಇನ್ಸ್ಪೆಕ್ಟರ್ ಹತ್ರ ಬೇಡ್ಕೊತಾಳೆ. ಆವಾಗ ಇನ್ಸ್ಪೆಕ್ಟರ್ ಓಕೆ ಆಯಿತು ಅಂತ ಅಂದ್ಬಿಟ್ಟು ಹೊರಡ್ತಾರೆ. ಇನ್ಸ್ಪೆಕ್ಟರ್ ಹೋದ್ಮೇಲೆ ಪೂರ್ಣಿ ಅವರ ಹಸ್ಬೆಂಡ್ ಹತ್ರ ಅಂದರೆ ರವೀಂದ್ರ ಅವ್ರ ಹತ್ರ ಹೋದಾಗ ಅವರು, ಇಲ್ಲ ನಾನು ಮೋಸ್ಕಾರ ಅಲ್ಲ, ನಾನು ಲಂಚ ತೊಗೊಂಡಿಲ್ಲ ಅಂತ ಹೇಳೋಕೆ ಶುರು ಮಾಡ್ತಾರೆ. ಆವಾಗ ಹೌದು ನೀವು ಲಂಚ ತೊಗೊಂಡಿಲ್ಲ, ನೀವು ಮೋಸ್ಕಾರ ಅಲ್ಲ ಅಂತ ಅಂದ್ಬಿಟ್ಟು ಅವರು ಸಮಾಧಾನ ಮಾಡ್ತಾರೆ. ಭಾರ್ಗವಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಅರ್ಜುನ್ ಅವ್ರ ಚಿಕ್ಕಮ್ಮ ಎದುರುಗಡೆಗೆ ಸಿಗ್ತಾರೆ. ಅರ್ಜುನ್, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವೇನೋ ಅಂತ ಕೇಳಿದ್ದಕ್ಕೆ, ವಾವ್ ಚೆನ್ನಾಗಿದೆ ಚಿಕ್ಕಿ ಅಂತ ಹೇಳ್ತಾನೆ ಅರ್ಜುನ್. ಅದಕ್ಕೆ ಇದನ್ನ ಜಗನ್ ಕೊಡಿಸಿದ್ದು, ಚೆನ್ನಾಗಿದೆ ಅಲ್ವೇನೋ, ನಮ್ಮವರು ಅಂತ ಅನ್ನಿಸ್ಕೊಂಡವರು ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ಸಿದ್ರೆ ಅದೆಷ್ಟು ಖುಷಿ ಆಗುತ್ತೆ ಅಲ್ವೇನೋ ಅಂತ ಅಂದ್ಬಿಟ್ಟು ಅರ್ಜುನ್ ಹತ್ರ ಕೇಳ್ತಾಳೆ. ಅಲ್ಲ ಅರ್ಜುನ್, ನೀನು ಯಾವತ್ತಾದರೂ ಅಕ್ಕ ಬಾವನ್ಗೆ ಸ್ಪೆಷಲ್ ಗಿಫ್ಟ್ ಆಗಿ ತುಂಬಾನೇ ಸ್ಪೆಷಲ್ ಗಿಫ್ಟ್ ಅಂತ ಏನಾದರೂ ಒಡವೆ ಆ ಥರ ಏನಾದರೂ ಕೊಡಿಸಿದೆಯೇನೋ ಅಂತ ಅದಕ್ಕೆ ಕೇಳಿದ್ದಕ್ಕೆ ಅರ್ಜುನ್, ಚಿಕ್ಕಿ ಒಡವೆ ಗೋಲ್ಡ್ ಈ ಥರದ್ದೇ ಆಗಬೇಕು ಅಂತ ಏನೂ ಇಲ್ಲ ಗಿಫ್ಟ್ ಅಂತ ಅಂದರೆ, ಅದಕ್ಕಿನ್ನ ಹೈಯೆಸ್ಟ್ ಗಿಫ್ಟ್ ಅವ್ರ ಹತ್ರ ಆಲ್ರೆಡಿ ಇದೆಯಲ್ಲ ಅಂತ ಅರ್ಜುನ್ ಹೇಳಿದ್ದಕ್ಕೆ, ಹೌದಾ ಗಿಫ್ಟ್ ಇದೆಯಾ, ಏನು ಅದು, ವಾಟ್ ಎವರ್ ಏನಿದೆ ಅರ್ಜುನ್, ಡೈಮಂಡ್ ರಿಂಗ್ ಏನಿದೆ ಅರ್ಜುನ್ ಅಂತ ಕೇಳಿದ್ದಕ್ಕೆ, ಅದಕ್ಕಿಂತ ಹೆಚ್ಚಿನದಾಗಿ ಅವ್ರು ಬೆಳೆಸಿರೋ ಮುದ್ದಿನ ಮಗ ನಾನೇ ಇದ್ದೀನಲ್ಲ ಅಂತ ಹೇಳ್ತಾನೆ. ಅಷ್ಟರೊಳಗಡೆ JP ಅಲ್ಲಿಗೆ ಬಂದು, ಏನು ನಮಗೆ ಉಡುಗೊರೆ ಅಲ್ಲ, ನಾನು ಹೇಳಿದ ಕೆಲಸ ಮಾಡಲ್ಲ, ನಾನು ಹೇಳಿದ ದಾರಿನಲ್ಲಿ ಹೋಗಲ್ಲ, ಅದರಲ್ಲೂ ಜವಾಬ್ದಾರಿ ಅಂತ ಕೊಟ್ರಂತೂ ಅದನ್ನು ಮುಗಿಸೋ ಮಾತೇ ಅಂತೂ ಇಲ್ಲ ನಿನ್ನ ಹತ್ರ, ನಿನ್ನನ್ನು ನಾನು ಉಡುಗೊರೆ ಇರಲಿ, ನಿನ್ನನ್ನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗುತ್ತೆ, ನನ್ನ ಜೀವನದ ಕೆಟ್ಟ ಕಸ ಅಂತ JP ಹೇಳಿದ್ದಕ್ಕೆ ಅವರ ಚಿಕ್ಕಿ, ಅಲ್ಲ ಬಾವ ಅದು ಇವನು ಇನ್ನೂ ಚಿಕ್ಕ ಹುಡುಗನ ಥರ ಮನೆಯಲ್ಲೇ ಇದ್ದಾನೆ ಅಲ್ವಾ ಅಂತ, ಆದರೆ ಜವಾಬ್ದಾರಿ ತಾನೇ ಬರುತ್ತೆ ಅಂತ ಹೇಳಿದ್ದಕ್ಕೆ JP, ಬರಲೇಬೇಕು ಏನು ಮುಖ ನೋಡಿ ಒಪ್ಕೊಂಡ್ಲು ಅಂತ ಅನ್ಕೊಂಡ್ಯಾ? ಇಲ್ಲ, ನನ್ನ ಸೊಸೆ ಆಗಿ ಬರ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅವಳು ಒಪ್ಕೊಂಡಿದ್ದಾಳೆ. ಮನೆಗೆ ಸೊಸೆಯಾಗಿ ಬರ್ತಾಳೆ, ಈ JP ಸೊಸೆಯಾಗಿ ಬರ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಧೈರ್ಯದ ಮೇಲೆ ಅವರು ನಮ್ಗೆ ಹೆಣ್ಣು ಕೊಡ್ತಾ ಇರೋದು. JP ಹೇಳಿದ್ದಕ್ಕೆ ಮೌನವಾಗೇನೆ ಅದಕ್ಕೆ ಅರ್ಜುನ್ ಉತ್ತರ ಕೊಡ್ತಾನೆ, ಅವಳು ಹೇಗೆ ಬಂದ್ರು ಹೇಗೆ ತಗೊಂಡ್ರು ಅದು ಏನೇ ಆದ್ರೂ ನನ್ನ ಜೀವನಕ್ಕೆ ಅವಳು ಬೇಡ ಅಂತ ಉತ್ತರ ಕೊಟ್ಟಿದ್ದಕ್ಕೆ JP, ಅರ್ಜುನ್ ಇದು ಬರೀ ಮದುವೆ ಅಲ್ಲ, ಇದು ನಿನ್ನ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ನಿನ್ಗೆ ಇರೋಂಥ ಒಂದು ಕೊನೆ ಚಾನ್ಸ್. ಈ ಮನೆಗೆ ಒಂಥರ ಲಕ್ಕಿ ಇದ್ದಂಗೆ, ಅವಳು ಈ ಮನೆಗೆ ಬರೋಕಿನ್ನ ಮುಂಚೆನೆ ಎಲ್ಲಾ ಸಮಸ್ಯೆಗಳು ಬಗೆಹರಿತಾ ಇದೆ. ನಾನು ಹೇಳ್ದಂಗೆ ಅವಳನ್ನ ಒಪ್ಕೊಂಡು ಮದುವೆ ಆಗು ಅಂತ JP ಹೇಳಿದ್ದಕ್ಕೆ ಅರ್ಜುನ್ ಮನ್ಸಲ್ಲೇನೆ, ಇದೆಲ್ಲ ಸಮಸ್ಯೆ ಆಗ್ತಾ ಇರೋದೇನೆ ಅವಳಿಂದ, ಅವಳ ಮನೆಯವರಿಂದ ಹೇಳೇನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಯೂಸ್ ಮಾಡ್ಕೊತಾ ಇದ್ದಾರೆ, ಅದರಿಂದ ನಿಮ್ಮ ಹೆಸರೇನೆ ಕೆಡ್ತಾ ಇದೆ. ಎಂತವಳು, ಎಷ್ಟು ಕೆಟ್ಟವಳು, ಎಷ್ಟು ಕ್ರೂರಿ ಅಂತ ನನಗೆ ಅರ್ಥ ಆಗಿದ್ದೇನೆ ಭಾರ್ಗವಿ ನನ್ನ ಜೀವನದಲ್ಲಿ ಬಂದ ಮೇಲೆ. ಹಾಗೇನೆ ನಿಮ್ಗೂ ಅದನ್ನು ಅರ್ಥ ಮಾಡಿಸಿ ಆದಷ್ಟು ಬೇಗ ಆ ಶಕ್ತಿ ಪ್ರಸಾದ್ ಅವ್ರ ಫ್ಯಾಮಿಲಿಯಿಂದ ನಿಮ್ಮನ್ನ ದೂರ ಮಾಡ್ತೀನಿ, ಅದು ಭಾರ್ಗವಿಯಿಂದ ಮಾತ್ರ ಸಾಧ್ಯ. ನಾನು ನಿಮ್ಮನ್ನ ಕಾಪಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಂಗೆನೆ JP, ಸಾಕ್ಷಿ ಜವಾಬ್ದಾರಿ ಬರೋದು ಚಂದ್ರ ಸೂರ್ಯ ಎರಡು ಒಟ್ಟಿಗೆ ಹುಟ್ಟದಂಗೆ ಅಂತ ಅನ್ಸುತ್ತೆ,
ಹೀ ಈಸ್ ಜಸ್ಟ್ ಎ ವೇಸ್ಟ್, ಇವನಿಗೆ ಯಾವತ್ತೂ ಜವಾಬ್ದಾರಿ ಬರಲ್ಲ ಅಂತ ಹೇಳಿದ್ದೇನೆ JP ಅಲ್ಲಿಂದ ಹೊರಟ್ಬಿಡ್ತಾರೆ. ಇವನಿಗೆ ತುಂಬಾನೇ ಬೇಜಾರಾಗುತ್ತೆ. ತುಂಬಾನೇ ಬೇಜಾರಾಗಿ ಮಂಕಾಗಿ ನಿಂತ್ಬಿಡ್ತಾನೆ. ಸಾಕ್ಷಿಗೂ ಏನು ಹೇಳಬೇಕು, ಅರ್ಜುನ್ಗೆ ಯಾವ ಥರ ಸಮಾಧಾನ ಮಾಡಬೇಕು ಅಂತ ಅವಳಿಗೂ ಅರ್ಥ ಆಗಲ್ಲ. ಇಬ್ರು ಮುಖ ನೋಡ್ಕೊಂಡು ನಿಂತ್ಬಿಡ್ತಾರೆ. ತುಂಬಾನೇ ಬೇಜಾರಾಗಿರುತ್ತೆ JP ಹೇಳಿದ ಮಾತಿಂದ. ಬೃಂದ ಇಲ್ಲಿ ರೂಮ್ನಲ್ಲಿ ಬೆಡ್ ಮೇಲೆ ಕುತ್ಕೊಂಡು ಫೋನ್ನ ನೋಡ್ಕೊಂಡು ನೀರನ್ನ ಕುಡಿಯೋದಕ್ಕೆ ಅಂತ ಬಾಟಲ್ ತಗೊತಾಳೆ. ಆದರೆ ಬಾಟಲಲ್ಲಿ ನೀರಿರಲ್ಲ. ಅಯ್ಯೋ, ಈ ಮನೆಯಲ್ಲಿ ಸಂಧ್ಯಾ ಹೋದಾಗಿಂದ ಜ್ಯೂಸ್ ಕೊಡೋದಿರಲಿ, ನೀರು ಕೊಡೋಕ್ಕೂ ಯಾರೂ ಇಲ್ದಂಗೆ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನೀರು ತಗೊಳ್ಳೋಣ ಅಂತ ಎದ್ದಾಗ ಅವಳಿಗೆ ನೆನಪಾಗುತ್ತೆ ಅವರಮ್ಮ ಕೆಲ್ಸಕ್ಕೆ ಬಂದಿರಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ನೆಪ ಅಂತ ಇಟ್ಕೊಂಡು ಫೋನ್ನ ಮಾಡಿ, ಅಮ್ಮ ದುಡ್ಡು ಬೇಕು ಅಂತ ಕೇಳಿದ್ಮೇಲೆ ಪತ್ತೇನೇ ಇಲ್ಲ, ದುಡ್ಡು ಬೇಕು ಅಂತ ಅಂದಮೇಲೆ ಕೆಲ್ಸಕ್ಕೂ ಟೈಮಿಗೆ ಕರೆಕ್ಟಾಗಿ ಬರಬೇಕು ತಾನೇ ಅಂತ ಕೇಳಿದ್ದಕ್ಕೆ ಬೃಂದ, ಪೂರ್ಣಿ ಅಲ್ಲಮ್ಮ ಬೃಂದ, ನಾನು ನಿನ್ನ ಹತ್ರ ಒಂದು ಮಾತು ಕೇಳಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಬೃಂದ, ಕೇಳಮ್ಮ ಅಂತ ಹೇಳಿದ್ದಕ್ಕೆ, ಅಲ್ಲ ನಾನು ನಿನ್ನ ಹೆತ್ತ ತಾಯಿ, ನನ್ನನ್ನು ಮನೆ ಕೆಲಸದವಳಾಗಿ ನೋಡೋದಕ್ಕೆ ನಿನಗೆ ಸ್ವಲ್ಪನೂ ಸಂಕಟ ಆಗಲ್ವಾ ಅಂತ ಕೇಳಿದ್ದಕ್ಕೆ ಬೃಂದ, ನನಗೆ ಯಾಕೆ ಸಂಕಟ ಆಗಬೇಕು, ಆ ಮನೆಗೂ ನನಗೂ ಸಂಬಂಧನೇ ಇಲ್ಲ ಅಂತ ಅಂದಮೇಲೆ ನಿನಗೂ ನನಗೂ ಏನು ಸಂಬಂಧ, ನನಗೆ ಯಾಕೆ ಸಂಕಟ ಆಗುತ್ತೆ ಅಂತ ಬೃಂದ ಹೇಳ್ತಾಳೆ. ಹೀಗೆ ತುಂಬಾನೇ ಬೇಜಾರಾಗಿ ಹಾಗೆ ನಿಂತ್ಬಿಡ್ತಾಳೆ. ಅದಾದಮೇಲೆ, ಅಲ್ಲ ನಿನಗೆ ಪೂರ್ತಿ ತಲೆ ಕೆಟ್ಟೋಗಿದೆ ಅಂತ ನನಗೆ ಗೊತ್ತು, ಆದರೂ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಹೆತ್ತ ತಾಯಿಯಾಗಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಮನಸ್ಸಲ್ಲಿ ನಮ್ಮ ಬಗ್ಗೆ ಎಷ್ಟೇ ಕೊಳಕೋ ಆಲೋಚನೆಗಳಿದ್ರೂ ಅದನ್ನು ನನ್ನ ಮುಂದೆ ಹೇಳಬೇಡ್ವೆ, ನಿನ್ನ ಮನಸ್ಸಲ್ಲೇ ಇಟ್ಕೊ. ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ನನಗೆ ತುಂಬಾ ಸಂಕಟ ಆಗುತ್ತೆ. ಅದು ನಿಮ್ಮಪ್ಪ ಅಲ್ಲ 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 ನನ್ನ ಗಂಡನಿಗೆ ಮೈ ಹುಷಾರಿಲ್ಲ, ಆ ಕಾರಣಕ್ಕೋಸ್ಕರ ನಾನು ಆ ದುಡ್ಡುಗೋಸ್ಕರ ನಿಮ್ಮ ಮನೆಗೆ ನಾನು ಕೆಲ್ಸಕ್ಕೆ ಬರ್ತಾ ಇದ್ದೀನಿ. ಪೂರ್ಣಿ ಹೇಳಿದ್ದಕ್ಕೆ ಬೃಂದ, ಆ ಕೊಂಪೆನಲ್ಲಿ ನೀವು ಇರೋವರೆಗೂ ನಿಮಗೆ ಕೆಟ್ಟ ಟೈಮೇನೆ, ಒಳ್ಳೆ ಟೈಮ್ ಅಂತೂ ಯಾವತ್ತೂ ಬರೋದಿಲ್ಲ. ಹಾಗೇನೆ ಇನ್ನೊಂದು ಮಾತು ಹೇಳೋಣ ಅಂತ ಅಂದ್ಕೊಂಡೆ, ಮರ್ತೋಯ್ತು. ನೀನು ಈ ಮನೆಗೆ ಬಂದಮೇಲೆ, ಅಯ್ಯೋ ಬೃಂದ ಇಷ್ಟೊಂದು ಕೆಲಸ ಇದೆಯೇನೆ, ಹೇಗೆ ಮಾಡಲಿ, ದೊಡ್ಡ ಮನೆ ಕಡೆ ಅಂತ ಎಲ್ಲ ಅನ್ನೋಂಗಿಲ್ಲ. ನೀನು ಮನೆ ಕೆಲಸದವಳು, ನೀನು ಮಾಡಬೇಕು ಅಷ್ಟೇ. ಹಾಗೇ ಇಲ್ಲಿ ಬೃಂದ, ನಾನು ನಿಮ್ಮಮ್ಮ ಕಣೆ ಅಂತ ಅಂದ್ಬಿಟ್ಟು ನನ್ನ ಹಿಂದಿಂದೆ ಅಲಿಯೋ ಹಾಗಿಲ್ಲ. ಮನೆ ಕೆಲಸದವಳು ಕೆಲಸ ಮಾಡ್ನ ಬಂದ್ನ ಹೋದ್ನ ಅಷ್ಟರಲ್ಲೇ ಇರಬೇಕು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಮಾತನ್ನ ಕೇಳಿಸ್ಕೊಂಡಿದ್ದ ಪೂರ್ಣಿಗೆ ತುಂಬಾನೇ ದುಃಖ ಆಗುತ್ತೆ. ತುಂಬಾನೇ ಅಳ್ತಾ ನಿಂತ್ಬಿಡ್ತಾರೆ. ಏನು ಮಾಡೋದು ಇವಾಗ ಅನ್ನೋ ಬೇಜಾರಿರುತ್ತೆ. ಆದರೆ ಗಂಡನಿಗೆ ಮೈ ಹುಷಾರಿಲ್ಲ ಅಲ್ಲ, ಮಾಡಲೇಬೇಕು ಕೆಲಸನ ಅನ್ನೋ ಒಂದು ಅನಿವಾರ್ಯತೆಯಿಂದ ಕೆಲಸಕ್ಕೆ ಹೋಗೋಕ್ಕೆ ಸಿದ್ಧ ಆಗ್ತಾರೆ. ಪೂರ್ಣಿ ಅಳ್ತಾ ಇರೋದನ್ನ ನೋಡಿ ರವೀಂದ್ರ ಅವ್ರಿಗೆ ಮನಸ್ಸು ಒಳಗಡೆನೆ ಸಂಕಟ ಆಗೋಕ್ಕೆ ಶುರುವಾಗುತ್ತೆ. ಅದರಿಂದ ಕೆಮ್ಮು ಬರುತ್ತೆ. ಆವಾಗ ಪೂರ್ಣಿ ರವೀಂದ್ರ ಅವ್ರ ಪಕ್ಕ ಬಂದು, ಏನಾಯ್ತು ರೀ, ತಗೊಳ್ಳಿ ನೀರು ಕುಡೀರಿ, ನಮ್ಮ ಮಗಳು ಪಾಲ್ಗೆ ನಾವು ಸತ್ತೋಗಿದ್ದೀವಿ, ಆದರೆ ನನಗೆ ನೀವು ಮುಖ್ಯ, ನಿಮ್ಮನ್ನು ನಾನು ಏನಾದರೂ ಮಾಡಿ ಎಷ್ಟೇ ಕಷ್ಟ ಬಂದ್ರೂ ನಾನು ನಿಮ್ಮನ್ನು ಉಳಿಸ್ಕೋತೀನಿ, ನಾನು ಎಲ್ಲದನ್ನು ಸಹಿಸ್ಕೊತೀನಿ, ನೀವು ಹುಷಾರಾಗಬೇಕು ಫಸ್ಟು, ನನಗೆ ಅದೇ ಮುಖ್ಯ, ತಗೊಳ್ಳಿ ನೀರು ಕುಡೀರಿ ಅಂತ ಅಂದ್ಬಿಟ್ಟು ನೀರನ್ನ ಕುಡಿಸ್ತಾರೆ. ರವೀಂದ್ರ ಅವರು ಆವಾಗ ಸ್ವಲ್ಪ ಸಮಾಧಾನ ಆಗ್ತಾರೆ. ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರನ್ನ ಕರೆದಿರ್ತಾರೆ. ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರ ಮುಂದೆ ಬಂದು ನಿಂತ್ಕೊಂಡು, ಸರ್ ಏನೋ ಮಾತಾಡಬೇಕು ಅಂತ ಕರೆದ್ರಂತೆ ಅಂತ ಹೇಳಿದ್ದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು, ನೋಡ್ರಿ ವಿಜಯ್, ನಾನು ನೀವು ಇಬ್ಬರು ಪೊಲೀಸು, ನೀವು ಆ ಕೇಸ್ನ ಫೈಲ್ ಮಾಡಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ನಿಮಗೂ ಗೊತ್ತು ನನಗೂ ಗೊತ್ತು, ದಯವಿಟ್ಟು ಅದನ್ನು ಒಪ್ಕೊಂಬಿಡಿ, ನಾನು ಯಾವುದೇ ರೀತಿ ಕೇಸ್ನ ಫೈಲ್ ಮಾಡಿಲ್ಲ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಹೇಳಿದ್ದಕ್ಕೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು, ಸರ್ ನಾನೇ ಕೇಸ್ನ ಫೈಲ್ ಮಾಡಿದ್ದೀನಿ, ಅದು ಹೇಗೆ ಸರ್ ನಾನು ಅದನ್ನು ಸುಳ್ಳು ಅಂತ ಒಪ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು, ಅಲ್ಲ ರೀ, ಇದು ಒಂದು ಹೆಣ್ಮಗಳು ಜೀವನದ ಪ್ರಶ್ನೆ, ಹಾಗೇನೆ ಇನ್ನೊಂದು ಹೆಣ್ಮಗಳ ವೃತ್ತಿ ಜೀವನ, ಅದು ನಮ್ಮ ಹಾಗೇನೆ ಜೀವನದ ಪ್ರಶ್ನೆ ಅದರಲ್ಲಿದೆ, ದಯವಿಟ್ಟು ಒಪ್ಕೊಳ್ರಿ ಅಂತ ಹೇಳಿದ್ದಕ್ಕೆ ವಿಜಯ್ ಕುಮಾರ್ ಅವರು, ಅಲ್ಲ ಸರ್ ಇದು ನಮ್ಮ ವೃತ್ತಿ, ಏನು ಅಂತ ಅಂದರೆ ಅವರು ಕೇಸ್ನ ಕೊಡ್ತಾರೆ, ನಾವು ಕೇಸ್ನ ಫೈಲ್ ಮಾಡಿಕೊಂಡು ಅದನ್ನು ಇನ್ವೆಸ್ಟಿಗೇಟ್ ಮಾಡೋದು, ಅದನ್ನು ಬಿಟ್ಟು ಬೇರೆ ಇನ್ನೇನು ಮಾಡೋ ಹಾಗಿಲ್ಲ ಅಲ್ವಾ ಸರ್ ನಾವು ಅಂತ ಹೇಳಿದ್ದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು, ಇದರ ಸೂಕ್ಷ್ಮತೆ ನಿಮಗೆ ಅರ್ಥ ಆಗ್ತಾ ಇಲ್ಲ ರೀ, ಅಂತ್ಯಗತಿ ಏನಾಗುತ್ತೆ ಅಂತ ಸ್ವಲ್ಪನಾದರೂ ಊಹೆ ಮಾಡಿದ್ದೀರಾ ನೀವು, ಮತ್ತೆ ಆ ವಿಕ್ಕಿನ ಇಷ್ಟೆಲ್ಲ ತಪ್ಪು ಮಾಡಿರೋನ್ನ ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ ರೀ, ಅವನ್ನ ಒಳಗಡೆ ಹಾಕಲಿಲ್ಲ ಅಂತ ಅಂದರೆ ಅವನು ಹೊರಗಡೆ ಆರಾಮಾಗಿ ಅವ್ರು ನನಗೇನು ಮಾಡಲ್ಲ ಅಂತ ಓಡಾಡ್ಕೊಂಡಿರ್ತಾನೆ, ಹಾಗೇ ಅವ್ನಿಗೆ ಹೇಗೆ ಬೇಕೋ ಹಾಗೆ ನೋಡ್ಕೊತಾನೆ, ಇನ್ನು ಮತ್ತೆ ಯಾವ ತಪ್ಪುಗಳನ್ನು ಮಾಡ್ತಾನೋ ನಮಗೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಮತ್ತೆ ಬೇರೆ ಹೆಣ್ಮಗಳನ್ನ ಮುಟ್ಟಲ್ಲ ಅನ್ನೋದು ಯಾವ ಗ್ಯಾರಂಟಿ ರೀ, ದಯವಿಟ್ಟು ಒಪ್ಕೊಳ್ರಿ ಅಂತ ಹೇಳಿದ್ದಕ್ಕೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು, ಸರ್ ಪೊಲೀಸು ಈ ಥರ ಎಮೋಷ್ನಲ್ ಆಗೋದು ತಪ್ಪು ಸರ್, ಅದು ನಮ್ಮ ವೃತ್ತಿ ಜೀವನಕ್ಕೂ ತಪ್ಪಾಗುತ್ತೆ ಸರ್ ಅಂತ ಹೇಳಿದ್ದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು, ಯಾವುದ್ರಿ ಅಂತ ಕೇಳಿದ್ದಕ್ಕೆ, ಸರ್ ನನ್ನ ಹತ್ರ ಹೇಳ್ತಾ ಇಲ್ಲ, ಬಲವಂತವಾಗಿ ಒಪ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಇದು ತಪ್ಪು ಸರ್ ಅಂತ ಹೇಳಿದ್ದಕ್ಕೆ, ಅಲ್ಲ ರೀ ಯಾವುದ್ರಿ ತಪ್ಪು ಅಂತ ಹೇಳಿದ್ದಕ್ಕೆ, ನಮ್ಮ ವೃತ್ತಿ ಜೀವನನ ನಮ್ಮ ಕೆಲಸನ
ಬೇರೆಯವರ ಉಪಯೋಗಕ್ಕಾಗಿ ಬಳಸ್ಕೊಳ್ಳೋದು ತಪ್ಪು ಸರ್ ಅಂತ ವಿಜಯ್ ಕುಮಾರ್ ಅವರು ಹೇಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು, ಏನ್ರಿ ಮಾತಾಡ್ತಾ ಇದ್ದೀರಾ ನೀವು ಕಣ್ರಿ, ಆ ಶಕ್ತಿ ಪ್ರಸಾದ್ ಕೊಡೋ ಎಂಜಿಲ್ಗೆ ಕೈ ಚಾಚಿ ಅವ್ರ ಜೊತೆ ಕೈ ಜೋಡಿಸ್ತಾ ಇರೋದು ನೀವು, ಯಾಕ್ರಿ ಹಾಗಂತ ಹೇಳ್ತೀರಾ, ನನ್ನ ಮೇಲೇನೆ ದೂರ ಹೇಳ್ತೀರಾ ಅಂತ ಹೇಳಿದಕ್ಕೆ ವಿಜಯ್ ಕುಮಾರ್, ಹೌದು ಸರ್, ನೀವೇ ಆ ತಪ್ಪನ್ನ ಮಾಡ್ತಾ ಇರೋದು. ಆ ಭಾರ್ಗವಿ ಅವರು ಲಂಚ ತಗೊಂಡಿದ್ದಾರಂತೆ, ಅದರಲ್ಲಿ ನಿಮ್ಮ ಪಾಲು ಎಷ್ಟಿದೆ, ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ. ಬಂದು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರದ್ದು ಕಾಲರ್ ಪಟ್ಟಿನ ಹಿಡಿತಾರೆ. ವಿಜಯ್ ಕುಮಾರ್, ಸರ್ ನೀವು ಹಿಡಿದಿರೋದು ನನ್ನ ಕಾಲರ್ ಪಟ್ಟಿನ, ನಾನು ಇನ್ನೂ ಯೂನಿಫಾರ್ಮ್ ಅಲ್ಲೇ ಇದ್ದೀನಿ, ನೀವು ಈ ಥರ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಾ ಅಂತ ಸೀನಿಯರ್ ಅಥಾರಿಟಿಗೆ ನಾನು ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ನೀವು ಇವಾಗ ಬಿಟ್ಟಿಲ್ಲ ಅಂತ ಅಂದರೆ, ನಾನು ಇನ್ನೂ ಡ್ಯೂಟಿ ಮೇಲೆ ಇದ್ದೀನಿ ಅಂತ ಅಂದ ತಕ್ಷಣ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಕಾಲರ್ ಪಟ್ಟಿಯಿಂದ ಕೈನ ತೆಗಿತಾರೆ. ತೆಗೆದ ತಕ್ಷಣ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ನಿರ್ಮಲಾ ಹಾಲ್ನಲ್ಲಿ ಕೂತಿರ್ತಾಳೆ. ಅವಾಗ ಸಾಕ್ಷಿ ಅಲ್ಲಿಗೆ, ಅಕ್ಕ ಆರೆಂಜ್ ಜ್ಯೂಸ್ ನನ್ನಿಂದ ಆಗ್ತಾ ಇಲ್ಲ ಅಕ್ಕ ಅಂತ ಹೇಳ್ಬಿಟ್ಟು ಕಾಲನ್ನ ಹಿಡ್ಕೊಂಡು ಕೆಳಗಡೆ ಕೂತ್ಕೊಂತಾಳೆ. ಆವಾಗ ಏನಾಯ್ತು ಸಾಕ್ಷಿ ಅಂತ ನಿರ್ಮಲಾ ಕೇಳಿದ್ದಕ್ಕೆ ಸಾಕ್ಷಿ, ಆಗಲ್ಲಕ್ಕ, ನಾನು ಮನೆ ಕೆಲಸ ಮಾಡಬೇಕು, ಗುಡಿಸ್ಬೇಕು, ಒರೆಸ್ಬೇಕು, ಒಬ್ರಿಗೆ ಸಲಾಡ್ ಬೇಕು, ಒಬ್ರಿಗೆ ಅನ್ನ ಬೇಕು, ಒಬ್ರಿಗೆ ತಿಂಡಿ ಬೇಕು, ಒಬ್ರಿಗೆ ಚಪಾತಿ ಬೇಕು, ಒಬ್ರಿಗೆ ಡಯಟ್ ಫುಡ್ ಬೇಕು, ಅಕ್ಕ ಆಗಲ್ಲಕ್ಕ, ಮನೆ ತುಂಬ ಇಷ್ಟೊಂದು ಜನ ಇದ್ದಾರೆ, ಎಲ್ಲರಿಗೂ ನಾನು ಒಬ್ಳೆ ಹೇಗಕ್ಕ ಮಾಡಲಿ, ಆಗ್ತಾ ಇಲ್ಲ. ಆ ಸಂಧ್ಯಾ ಒಬ್ಳೇನ ಅಕ್ಕ ಮನೆ ಕೆಲಸದವಳು, ಬೇರೆ ಯಾರು ಸಿಗಲ್ವಾ, ಬೇರೆ ಯಾರನ್ನಾದ್ರೂ ಬೇಗ ನೋಡೋಕೆ ಹೇಳಿ ಅಕ್ಕ, ನನ್ನಿಂದ ಆಗ್ತಾ ಇಲ್ಲ ಅಂತ ಸಾಕ್ಷಿ ಹೇಳಿದ್ದಕ್ಕೆ ನಿರ್ಮಲಾ, ನಿನ್ನ ಕೂಗು ಆ ದೇವ್ರಿಗೆ ಕೇಳಿಸ್ತೋ ಬಿಡ್ತೋ ಗೊತ್ತಿಲ್ಲ, ಆದರೆ JPಗಂತೂ ಕೇಳಿಸಿದೆ, ಒಬ್ರು ಸ್ಪೆಷಲ್ ಮನೆ ಕೆಲಸದವ್ರನ್ನ ರೆಡಿ ಮಾಡಿದ್ದಾರೆ ಆಲ್ರೆಡಿ ಅಂತ ಹೇಳಿದ್ದಕ್ಕೆ ಸಾಕ್ಷಿ, ಅಕ್ಕ ಅಂತ ಬೇರೆ ಹೇಳ್ತಾ ಇದ್ದೀರಾ, ಯಾರಕ್ಕ ಅವರು ಸ್ಪೆಷಲ್ ವ್ಯಕ್ತಿ, ಸ್ಪೆಷಲ್ ಮನೆ ಕೆಲಸದವರು ಅಂತ ಕೇಳಿದ್ದಕ್ಕೆ ನಿರ್ಮಲಾ, ಅದು ಆ ಭಾರ್ಗವಿ ಅವರಮ್ಮ ಅಂತ ಹೇಳಿದ್ದಕ್ಕೆ ಸಾಕ್ಷಿಗೆ ಶಾಕ್ ಆಗುತ್ತೆ. ಭಾರ್ಗವಿ ಅವರಮ್ಮನ, ಇದಕ್ಕೆಲ್ಲ ಅವ್ರು ಒಪ್ಕೊಂಡ್ರ, ಬರ್ತಾರ ಅಕ್ಕ, ನಿಜವಾಗ್ಲೂ ಬರ್ತಾರ ಅಂತ ಕೇಳಿದ್ದಕ್ಕೆ, ಬರಲೇಬೇಕು ಅವರು, JP ಹೇಳಿದ್ದಾರೆ ಅಂದಮೇಲೆ ಅವರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ನಿರ್ಮಲೆ ಹೇಳ್ತಾಳೆ. ಅದಕ್ಕೆ, ಅಕ್ಕ ನಾನು ಈಗ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ, ಎಲ್ಲದೂ ನೀವೇ ಮಾಡಿ ಮುಗಿಸ್ಬಿಡ್ಬೇಡಿ, ನನಗೂ ಒಂದು ಚಾನ್ಸ್ ಕೊಡಿ, ಇವಾಗ ಎಷ್ಟು ಕೋಪ ಬರ್ತಾ ಇದೆ ಅದನ್ನೆಲ್ಲದನ್ನು ಅವ್ರ ಮೇಲೆ ತೀರಿಸ್ಕೋಬೇಕು ಅಂತ ಹೇಳಿದ್ದಕ್ಕೆ ನಿರ್ಮಲಾ, ಆಯಿತು, ನಾನು ನೀನು ಇಬ್ಬರು ಸೇರಿ ಅವ್ರಿಗೆ ಅನ್ನಪೂರ್ಣೇಶ್ವರಿಗೆ ಸನ್ಮಾನ ಮಾಡಿ ಕಳ್ಸೋಣಂತೆ ಅಂತ ಹೇಳ್ತಾರೆ. ಸಾಕ್ಷಿ, ನನಗೊಂದು ಡೌಟು, ಆ ಬೃಂದ ಆ ಮನೆಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ಲಲ್ಲ, ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನೋಡಬೇಕು, ಕಾಯ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಬೃಂದ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಇಬ್ಬರೂ ಶಾಕ್ ಆಗ್ತಾರೆ ಬೃಂದ ಬರ್ತಾ ಇರೋದನ್ನ ನೋಡಿ. ಸಾಕ್ಷಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂತಾಳೆ. ಬೃಂದನೂ ಅಲ್ಲಿಗೆ ಬಂದು ಕೂತ್ಕೊಂತಾಳೆ. ಅಲ್ಲಿಗೆ ಬಂದು ಕೂತ್ಕೊಂಡಿದ್ದೇನೆ ಸಾಕ್ಷಿ, ಅದು ನಿಮ್ಮಮ್ಮ ಮನೆ ಕೆಲ್ಸಕ್ಕೆ ಬರ್ತಾರಂತೆ, ಮುಸ್ರೆ ಕಸ ಗುಡಿಸೋದು ಅಡುಗೆ ಪ್ರತಿಯೊಂದು ಎಲ್ಲ ನಿಮ್ಮಮ್ಮನೇ ಮಾಡಬೇಕು, ನೀವು ನಿಮ್ಮಮ್ಮನ ಪರನ ಅಥವಾ ನಮ್ಮ ಪರನ ಅಂತ ಕೇಳಿದ್ದಕ್ಕೆ, ಅಲ್ಲ ಮುಖ ನೋಡಿದ್ರೇ ಗೊತ್ತಾಗಲ್ವಾ, ಯಾರು ತಾನೇ ಹೆತ್ತ ತಾಯಿ ಇನ್ನೊಬ್ರು ಮನೆಯಲ್ಲಿ ಮನೆ ಕೆಲಸ ಮಾಡಿದ್ರೆ ಬೇಜಾರಾಗಲ್ಲ ಹೇಳಿ ನಕ್ಕದ ತಕ್ಷಣ ಬೃಂದನ್ ರಿಯಾಕ್ಷನ್ನು ಆಗಲ್ಲ. ಯಾಕೆ ಬೇಜಾರಾಗಬೇಕು, ಅವ್ರು ಬರ್ತಾ ಇರೋದೇ ಮನೆ ಕೆಲಸಕ್ಕೆ ಅಂತ ಅಂದಮೇಲೆ ನನಗೆ ಯಾಕೆ ಬೇಜಾರಾಗುತ್ತೆ, ನಾನು ಅವರ ಸಂಬಂಧಗಳನ್ನೆಲ್ಲ ಕಳೆದು ಹಾಕಿನೇ ನಾನು ಜೊತೆ ಈ ಮನೆಗೆ ಬಂದಿದ್ದು ಅಂದಮೇಲೆ ನನಗೆ ಯಾಕೆ ಬೇಜಾರಾಗುತ್ತೆ, ಅವ್ರಿಗಿರೋ ಕಷ್ಟಕ್ಕೆ ಈ ಮನೆ ಅಲ್ಲ ಅಂದರೆ ಬೇರೆ ಮನೆಯಲ್ಲಾದರೂ ಅವರು ಕೆಲಸಕ್ಕೆ ಹೋಗೇ ಹೋಗ್ತಾರೆ ಅಂದಮೇಲೆ ನನಗೆ ಯಾಕೆ ಬೇಜಾರು ಅತ್ತೆ, ನನಗೆ ಯಾವುದೇ ರೀತಿ ಬೇಜಾರಿಲ್ಲ, ನೀವು ಅವ್ರ ಹತ್ರ ಯಾವ್ದು ಕೆಲಸನಾದರೂ ಬೇಕಾದರೂ ಮಾಡಿಸ್ಕೋಬೋದು ಅಂತ ಹೇಳಿದ್ದಕ್ಕೆ ನಿರ್ಮಲಾ, ನಾನು ನೋಡ್ತೀನಿ, ಈ ಬಿಲ್ಡಪ್ ಎಲ್ಲ ಬೇಡ ಬೃಂದ, ಅವರು ಮನೆ ಕೆಲಸ ಮಾಡೋದನ್ನ ನೋಡಿ ನಿನ್ನ ಮನ್ಸು ಹೀಗೆ ಇರುತ್ತಾ, ಕರ್ಗಲ್ವಾ, ನಾನು ನೋಡ್ತೀನಿ ಅಂತ ಹೇಳ್ತಾಳೆ. ಬೃಂದ, ಇಲ್ಲ ಅತ್ತೆ, ನನ್ನ ಮನ್ಸು ಕರ್ಗಲ್ಲ, ನೀವು ಯಾವ ಕೆಲಸ ಬೇಕಾದರೂ ಮಾಡಿಸ್ಕೊಳ್ಳಿ, ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಅಂತ ಹೇಳಿದ್ದಕ್ಕೆ ನಿರ್ಮಲಾ, ನಾನು ನೋಡ್ತೀನಿ ಯಾವ ಥರ ನಿನ್ನ ಮನ್ಸು ಕರ್ಗಲ್ವೋ ನಾನು ನೋಡ್ತೀನಿ, ಬೈ ಚಾನ್ಸ್ ಏನಾದ್ರು ನಿನ್ನ ಮನ್ಸು ಕರಗ್ತು ಅವ್ರ ಕಡೆ ವಾಲ್ತು ಅಂತ ಅಂದರೆ ಇವಾಗ ಹೇಗೆ ಚರಣ್ ಕೈನ ನಿನ್ನ ಕೈ ಮೇಲೆ ಇಟ್ಟಿದ್ದೀನೋ ಹಾಗೇ ವಾಪಸ್ ತಗೊತೀನಿ, ನೋಡೇ ಬಿಡೋಣ, ಅದು ಒಂದು ಆಗಲಿ ಅಂತ ಅಂದ್ಬಿಟ್ಟು ನಕ್ಕೊಂಡು ನಡಿ ಸಾಕ್ಷಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಮತ್ತೆ ನಿರ್ಮಲಾ ಅಲ್ಲಿಂದ ಹೋದ್ಮೇಲೆ ಬೃಂದ ಎದ್ದಿಂತು, ನನಗೆ ಇವಾಗ ಚರಣ್ ನನ್ನವನಾಗೋದಲ್ಲ ಮುಖ್ಯ, ನನಗೆ ಇವಾಗ ನಮ್ಮಮ್ಮ ಇಲ್ಲಿಗೆ ಕೆಲಸಕ್ಕೆ ಅಂತ ಬರಲಿ, ಅವ್ರು ಬಂದಮೇಲೆ ಅವರ ಒಂದಿಷ್ಟು ಲೆಕ್ಕನ ಚುಕ್ತಾ ಮಾಡೋದಿದೆ, ಅದನ್ನು ಮಾಡೋದಷ್ಟೇ ನನ್ನ ಗುರಿ, ಅದನ್ನು ಮಾಡಿದ್ಮೇಲೆ ಮಿಕ್ಕಿದ್ದನ್ನು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಒಬ್ಳೇ ಹೇಳ್ಕೊಂಡು ಚಾಲೆಂಜ್ ಮಾಡ್ಕೊತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.